ಎಲ್ಲರಿಗೂ ನಮಸ್ಕಾರ. ಭವಿಷ್ಯ ಪುರಾಣ ಅಂದ್ರೆ ಭವಿಷ್ಯದ ಕಥನ. ಹೆಸರಲ್ಲೇ ಒಂದು ಕುತೂಹಲ ಇದೆ ಅಲ್ವಾ? ಸಾವಿರಾರು ವರ್ಷಗಳ ಹಿಂದೆ ಬರೆದ ಒಂದು ಗ್ರಂಥ ನಿಜವಾಗ್ಲೂ ನಮ್ಮ ಭವಿಷ್ಯದ ಬಗ್ಗೆ ಹೇಳೋಕೆ ಸಾಧ್ಯನಾ? ಬನ್ನಿ, ಈ ಕುತೂಹಲಕಾರಿ ಪಯಣದಲ್ಲಿ ಸತ್ಯ ಏನು ಅಂತ ನೋಡೋಣ. ಹೌದು, ಇದೇ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದಿನ ಒಂದು ಗ್ರಂಥ, ಅದು ನಮ್ಮ ಇವತ್ತಿನ ದಿನಗಳ ಬಗ್ಗೆ, ನಾಳಿನ ಬಗ್ಗೆ ಹೇಳಕ್ ಸಾಧ್ಯನಾ? ಅಬ್ಬಾ, ಈ ಯೋಚನೆನೇ ಮೈ ಜುಮ್ಮನ್ನತೆ ಅಲ್ವಾ? ಸರಿ, ಇದೇ ಪ್ರಶ್ನೆನೇ ಹಿಡ್ಕೊಂಡು ನಾವು ಭವಿಷ್ಯ ಪುರಾಣದ ಒಳಗೆ ಇಣುಕಿ ನೋಡೋಣ. ಹಾಗಿದ್ರೆ ಈ ಭವಿಷ್ಯ ಪುರಾಣ ಅಂದ್ರೆ ನಿಖರವಾಗಿ ಏನು? ನೋಡಿ, ಇದು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದು. ಇದರ ಹೆಸರಲ್ಲೇ ಇದರ ಅರ್ಥ ಅಡಗಿದೆ. ಭವಿಷ್ಯದ ಕಥನ ಅಂದ್ರೆ ಮುಂದೆ ನಡೆಯುವ ಘಟನೆಗಳ ಬಗ್ಗೆ ಇದರಲ್ಲಿ ಮುನ್ಸೂಚನೆಗಳಿವೆ ಅನ್ನೋದು ಒಂದು ದೊಡ್ಡ ನಂಬಿಕೆ. ಓಕೆ, ಈ ಗ್ರಂಥದ ಒಳಗೆ ಹೋಗೋ ಮೊದಲು ಅದರ ರಚನೆ ಹೇಗಿದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಭವಿಷ್ಯ ಪುರಾಣವನ್ನ ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಈ ಭಾಗಗಳನ್ನ ಪರ್ವ ಅಂತ ಕರೀತಾರೆ. ಪ್ರತಿಯೊಂದು ಪರ್ವದಲ್ಲೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಇದೆ. ತುಂಬಾ ವಿಶಿಷ್ಟವಾಗಿದೆ. ಈ 4 ಪರ್ವಗಳು ಯಾವುವು ಅಂದ್ರೆ, ಮೊದಲನೇದು ಬ್ರಾಹ್ಮ ಪರ್ವ, ಇದು ಸೂರ್ಯದೇವನ ಬಗ್ಗೆ ಹೇಳುತ್ತೆ. ಎರಡನೇದು ಮಧ್ಯಮ ಪರ್ವ, ಇದು ಧರ್ಮಕರ್ಮ ಸಾಮಾಜಿಕ ನಿಯಮಗಳ ಬಗ್ಗೆ. 4ನೇದು ಉತ್ತರ ಪರ್ವ, ಇದು ವ್ರತ ದಾನಗಳ ಮಹತ್ವವನ್ನ ವಿವರಿಸುತ್ತೆ. ಆದರೆ ನಮ್ಮೆಲ್ಲರ ಗಮನ ಸೆಳೆಯೋಡಿನ 3ನೇ ಪರ್ವ ಪ್ರತಿಸರ್ಗ ಪರ್ವ. ಯಾಕೆ ಗೊತ್ತಾ? ಯಾಕಂದ್ರೆ ಪ್ರಪಂಚದ ಇತಿಹಾಸ ಮತ್ತು ಭವಿಷ್ಯದ ಮುನ್ಸೂಚನೆಗಳು ಇರೋದೇ ಈ ಭಾಗದಲ್ಲಿ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಇದು ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರೋದು. ಸರಿ, ಈಗ ಬಂತು ನೋಡಿ ಅಸಲಿ ಕಥೆ. ಈ ಪುರಾಣದಲ್ಲಿ ನಿಜಕ್ಕೂ ಎಂಥ ಅಚ್ಚರಿಯ ಮುನ್ಸೂಚನೆಗಳಿವೆ, ಕೇಳಿದ್ರೆ ದಂಗಾಗತ್ತೆ. ಈ ಪ್ರತಿಸರ್ಗ ಪರ್ವದಲ್ಲಿ ನಾವು ಈಗ ಜೀವಿಸ್ತಿರೋ ಕಲಿಯುಗದ ಬಗ್ಗೆ ಭವಿಷ್ಯವಾಣಿಗಳಿವೆ ಅಂತ ಹೇಳಲಾಗುತ್ತೆ. ಅಂದ್ರೆ ಯೋಚನೆ ಮಾಡಿ, ನಮ್ಮ ಕಾಲದ ಘಟನೆಗಳನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಬರೆದಿಡಲಾಗಿದೆ ಅನ್ನೋದು ಎಂಥ ಅದ್ಭುತವಾದ ನಂಬಿಕೆ ಅಲ್ವಾ? ಹಾಗಿದ್ರೆ ಆ ಮುನ್ಸೂಚನೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಕೇಳೋಕ್ಕೆ ತಯಾರಾಗಿ? ಮೊದಲಿಗೆ ಭಾರತದ ಇತಿಹಾಸದಲ್ಲಿ ಬಂದಂತಹ ಮೌರ್ಯರು, ಗುಪ್ತರು, ಅಷ್ಟೇ ಯಾಕೆ ಮರಾಠರಂತಹ ಪ್ರಮುಖ ರಾಜವಂಶಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆಯಂತೆ. ಅಷ್ಟೇ ಅಲ್ಲ, ಈಶಪುತ್ರ ಅಂತ ಉಲ್ಲೇಖಿಸಿರೋದು ಯೇಸುಕ್ರಿಸ್ತನ ಬಗ್ಗೆ, ಜೊತೆಗೆ ಮಹಮ್ಮದ್ ಪೈಗಂಬರ್ ಹಾಗೂ ರಾಜ ವಿಕ್ರಮಾದಿತ್ಯರ ಬಗ್ಗೆಯೂ ಇದರಲ್ಲಿ ಭವಿಷ್ಯ ನುಡಿದಿದೆ ಅನ್ನೋದು ಹಲವರ ವಾದ. ಇವೆಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಬ್ರಿಟಿಷರು ಬಂದು ಆಳ್ವಿಕೆ ಮಾಡ್ತಾರೆ ಅನ್ನೋ ಬಗ್ಗೆನೂ ಇದರಲ್ಲಿ ಸೂಚನೆಗಳಿವೆ ಅನ್ನೋ ವಾದ. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆನೇ ನಮ್ಮನ್ನ ಈ ಕಥೆಯ ಇನ್ನೊಂದು ಮಜಲಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಈ ಎಲ್ಲಾ ಮುನ್ಸೂಚನೆಗಳು ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿವೆ. ಅಸಲಿ ಪ್ರಶ್ನೆ ಇರೋದು ಇಲ್ಲೇ. ಈ ಗ್ರಂಥ ನಿಜವಾಗ್ಲೂ ಭವಿಷ್ಯ ಹೇಳ್ತಿದೆಯಾ, ಅಥವಾ ಈಗಾಗಲೇ ನಡೆದುಹೋದ ಇತಿಹಾಸವನ್ನೇ ಭವಿಷ್ಯವಾಣಿಯ ರೂಪದಲ್ಲಿ ಬರೆಯಲಾಗಿದೆಯಾ? ಸರಿ, ಇಲ್ಲಿ ಮುಖ್ಯವಾಗಿ 2 ವಾದಗಳು ನಮ್ಮ ಮುಂದೆ ಬರ್ತವೆ. ಒಂದು, ಇದು ಸಾವಿರಾರು ವರ್ಷಗಳ ಹಿಂದೆ ಬರೆದ ಅಪ್ಪಟ ಭವಿಷ್ಯವಾಣಿ ಅನ್ನೋದು ಬಲವಾದ ನಂಬಿಕೆ. ಇನ್ನೊಂದು ಕಡೆ ಸಂಶೋಧಕರು ಮತ್ತು ಇತಿಹಾಸಕಾರರು ಅವ್ರು ಹೇಳೋದು ಬೇರೆ. ಅವರ ಪ್ರಕಾರ ಈ ಗ್ರಂಥದ ಬಹಳಷ್ಟು ಭಾಗಗಳನ್ನ ಆಮೇಲೆ ಸೇರಿಸಲಾಗಿದೆ. ಇತಿಹಾಸಕಾರರ ವಾದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಬ್ರಿಟಿಷ್ ಆಳ್ವಿಕೆಯಂತಹ ಇತ್ತೀಚಿನ ಘಟನೆಗಳ ಉಲ್ಲೇಖ. ಇಷ್ಟು ನಿಖರವಾಗಿ ಇದರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಈ ಭಾಗಗಳನ್ನ 18ನೇ ಅಥವಾ 19ನೇ ಶತಮಾನದಲ್ಲಿ, ಅಂದ್ರೆ ಬ್ರಿಟಿಷರು ಬಂದ ನಂತರಲೇ ಬರೆದು ಸೇರಿಸಿರಬೇಕು ಅಂತ ಅವರು ವಾದಿಸ್ತಾರೆ. ಯಾಕಂದ್ರೆ ಅಷ್ಟು ಹಳೆ ಗ್ರಂಥದಲ್ಲಿ ಇಷ್ಟು ನಿಖರವಾದ ವಿವರಗಳು ಹೇಗೆ ಬರಲು ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಹೀಗೆ ಮೂಲ ಗ್ರಂಥಕ್ಕೆ ಆಮೇಲೆ ಸೇರಿಸಲಾಗುವ ಭಾಗಗಳಿಗೆ ಒಂದು ನಿರ್ದಿಷ್ಟ ಪದವೇ ಇದೆ. ಅದನ್ನ ವಿದ್ವಾಂಸರು ಕ್ಷೇಪಕಗಳು ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿದನ್ನ ಇಂಟರ್ಪೋಲೇಷನ್ಸ್ ಅಂತಾರೆ. ಅಂದ್ರೆ ಕಾಲಾನಂತರದಲ್ಲಿ ಸೇರಿಸಲಾದ ಹೊಸ ವಿಷಯಗಳು ಅಂತ ಅರ್ಥ. ಹಾಗಿದ್ರೆ ಈ ಎಲ್ಲಾ ವಿವಾದಗಳ ಮಧ್ಯೆ ಭವಿಷ್ಯ ಪುರಾಣದ ನಿಜವಾದ ಮೌಲ್ಯ ಏನು? ಇದನ್ನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು? ನೋಡಿ, ಭವಿಷ್ಯ ಪುರಾಣವನ್ನ ನಾವು ಹಲವು ದೃಷ್ಟಿಕೋನಗಳಿಂದ ನೋಡಬಹುದು. ಒಂದು ಕಡೆ ಇದು ಧಾರ್ಮಿಕ ಆಚರಣೆಗಳಿಗೆ, ಸಂಪ್ರದಾಯಗಳಿಗೆ ಒಂದು ಕೈಪಿಡಿ ಇದ್ದಂತೆ. ಇನ್ನೊಂದು ಕಡೆ ಇದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ವಿಕಸನಗೊಂಡ ಒಂದು ಐತಿಹಾಸಿಕ ಕಥನ ಅಂತಾನೂ ಹೇಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಯುಗಗಳು ಬದಲಾದಂತೆ ಮನುಷ್ಯನ ನಡವಳಿಕೆ ಹೇಗೆಲ್ಲ ಬದಲಾಗುತ್ತೆ ಅಂತ ಎಚ್ಚರಿಸುವ ಒಂದು ಅದ್ಭುತ ಗ್ರಂಥ ಇದು. ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಭವಿಷ್ಯ ಪುರಾಣ ಅನ್ನೋದು ಧಾರ್ಮಿಕ ಬೋಧನೆಗಳನ್ನ ಕಾಲಚಕ್ರದ ಬದಲಾವಣೆಗಳ ಕಥನದ ಜೊತೆ ಬೆರೆಸುವ ಒಂದು ವಿಶಿಷ್ಟ ಗ್ರಂಥ. ಈ ಒಂದು ಮಾತು ಇದರ ಸಂಕೀರ್ಣ ಸ್ವರೂಪವನ್ನ ತುಂಬಾನೇ ಚೆನ್ನಾಗಿ ಹಿಡಿದಿಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಒಂದು ಗ್ರಂಥದ ನಿಜವಾದ ಮೌಲ್ಯ ಇರೋದು
ಅದು ಯಾವಾಗ ಬರೆಯಲ್ಪಟ್ಟಿತು ಅನ್ನೋದ್ರಲ್ಲ, ಅಥವಾ ಅದು ಕೊಡುವ ಸಂದೇಶದಲ್ಲ. ಬಹುಶಃ ಭವಿಷ್ಯ ಪುರಾಣದ ವಿಷಯದಲ್ಲಿ ಉತ್ತರ ಇವೆರಡರ ನಡುವೆ ಎಲ್ಲೋ ಇರಬಹುದು. ಯೋಚಿಸಬೇಕಾದ ವಿಷಯ ಅಲ್ವಾ?